ರಾಜ್ಕುಮಾರ್ ಹಾಗೂ ಎ ನಾಗೇಶ್ವರ ಈ ಚಿತ್ರ ನಂದಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ 25ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭ. ಆಗ ನಾಗೇಶ್ವರ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ರು. ಹಾಗೆಯೇ ನಮ್ಮ ರಾಜ್ಕುಮಾರ್ ಅವರು ಕೂಡ ಜೊತೆಲೇ ಇದ್ದರು. ತುಂಬ ಆತ್ಮೀಯವಾಗಿದ್ದರು. ಬಹಳಷ್ಟು ಫೋಟೋಗಳು ತೆಗೆದೆ. ಇದಾದಮೇಲೆ ಮಾರನೇ ದಿವಸ ನಾನು ಹೋದಾಗ ನಾಗೇಶ್ವರ ಅವರ ವಿಷಯ ಪ್ರಸ್ತಾಪ ಬಂತು. ಆಗ ನಾನು ಹೇಳಿದೆ, ನಾನು ಭಕ್ತ ಕುಮಾರ ಚಿತ್ರ ನೋಡಿದ್ದೆ. ಅದರ ಹಾಗೆಯೇ ನಾಗೇಶ್ವರ ಅವರು ಅದರ ತೆಲುಗು ವರ್ಷನ್, ತೆಲುಗು ಭಾಷೆಯಲ್ಲಿ ಚಕ್ರಧಾರಿ ಅಂತ ಇನ್ನೊಂದು ಸಿನಿಮಾ ಮಾಡಿದರು. ಅದೇ ಕತೆ, ಶಾರ್ಟ್ ಬೈ ಶಾರ್ಟ್ ಅದೇ ಥರ ಇತ್ತು. ಹೇಳಿದೆ, ಸರ್ ಏನೇ ಆದ್ರೂ ನನಗೆ ಭಕ್ತ ಕುಮಾರ ನೋಡಿದಾಗ ಬಂದಿದ್ದ ಫೀಲಿಂಗ್ಸು, ಆ ಎಮೋಷನ್ಸು ಚಕ್ರಧಾರಿ ನೋಡಿದಾಗ ಅನ್ನಿಸ್ಲಿಲ್ಲ ಸರ್. ನನಗೇನೋ ಆ ಸಿನಿಮಾ ನೋಡಿದಾಗ ಏನೋ ನಾಗೇಶ್ವರ ಅವರು ನಾಸ್ತಿಕರು ಇರ್ಬೋದೇನೋ ಅಂತ ಅನ್ನಿಸ್ತು ಅಂತಂದೆ. ಅಯ್ಯೋಯ್ಯೋ ಆ ಥರ ಎಲ್ಲ ಹೇಳೋಕ್ಕಾಗೋದಿಲ್ಲ ರಾಜ್ಕುಮಾರ್ ಅವರು. ಅವರು ನಿಜ ಜೀವನದಲ್ಲಿ ನಾಸ್ತಿಕರೇ, ಆದರೆ ನಾಸ್ತಿಕರ ಥರ ಅನಿಸುತ್ತೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಮಹಾನ್ ಕಲಾವಿದರು ಅವರು ಅಂತ. ಹಾಗೂ ಕೇಳಿದೆ ಅವ್ರನ್ನ, ಸರ್ ಎಷ್ಟು ವರ್ಷದ ನಂಟು ಸರ್, ಭಾಳ ಆತ್ಮೀಯವಾಗಿದ್ರಿ ನಿನ್ನೆ ಅಂತ ಹೇಳಿದಾಗ ಹೇಳಿದ್ರು ಅವರು, ಭಾಳ ಹಿಂದಿನ ನಂಟಿದು. ಬೇಡರ ಕಣ್ಣಪ್ಪ ಚಿತ್ರಕ್ಕಾಗಿ ಶೂಟಿಂಗ್ ನಡೀತಾ ಇತ್ತು. ಪಕ್ಕದ ಫ್ಲೋರಲ್ಲಿ ನಾಗೇಶ್ವರ ರಾಯರ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನಡೀತಿತ್ತಂತೆ. ಆಗ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದ ಪ್ರೊಡಕ್ಷನ್ ಮ್ಯಾನೇಜರ್ನ ಕರೆದು ನಾಗೇಶ್ವರ ರಾಯರನ್ನ ಒಂದ್ಸಲ ಭೇಟಿ ಮಾಡಿಸಿ ಅಂತ ಕೇಳಿದ್ದಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದರೆ ನಾಗೇಶ್ವರ ಅವರು ಪುಸ್ತಕ ಓದ್ತಾ ಕೂತಿದ್ರಂತೆ. ಅಷ್ಟರಲ್ಲಿ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಪರಿಚಯ ಮಾಡಿಸಿದ್ರು. ಸರ್ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ರಾಜ್ಕುಮಾರ್ ಅಂತ ಇವರು. ತಕ್ಷಣ ನಾಗೇಶ್ವರ ಅವರು ಪುಸ್ತಕ ಓದ್ತಿದ್ರು, ಮುಖ ಮೇಲೆ ನೋಡಿ ನೋಡಿದ್ರಂತೆ. ತಕ್ಷಣ ರಾಜ್ಕುಮಾರ್ ನಮಸ್ಕಾರ ಸರ್, ನಮಸ್ಕಾರ ಅಂತ ನಾಗೇಶ್ವರ. ಆಮೇಲೆ ರಾಜ್ಕುಮಾರ್ ಅವ್ರ ತಕ್ಷಣ ಹೇಳಿದ್ರಂತೆ, ಸರ್ ನಮ್ಮ ದೇವದಾಸ್ ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್ ಅಂತ. ಥ್ಯಾಂಕ್ಸ್ ಅಂದ್ರಂತೆ. ಆಮೇಲೆ ರಾಜ್ಕುಮಾರ್ ಅವ್ರು ಏನು ಹೇಳೋದು ಗೊತ್ತಿಲ್ಲ. ಅವರು ಪುಸ್ತಕ ಓದ್ತಾ ಇದ್ರು. ಸರಿ ಬರ್ತೀನಿ ಸರ್ ಅಂತ. ಓಕೆ ಅಂದರು. ಅಲ್ಲಿಂದ ಮತ್ತೆ ಅವರು ಶೂಟಿಂಗ್ ಹೋದರು. ಇದಾದಮೇಲೆ ಇನ್ನೊಂದು ವಿಷಯನ ರಾಜ್ಕುಮಾರ್ ಅವರು ಪ್ರಸ್ತಾಪಿಸಿದ್ರು. ಏನಂದರೆ ಅನ್ನಪೂರ್ಣ ಸ್ಟುಡಿಯೋಸ್ ಅದರ ಉದ್ಘಾಟನೆಗೆ ರಾಜ್ಕುಮಾರ್ ಅವರು ಬರಬೇಕು ಅಂತ ಕೇಳಿದ್ರಂತೆ ನಾಗೇಶ್ವರ. ಆವಾಗ ರಾಜ್ಕುಮಾರ್ ಅವರು ತುಂಬ ಬ್ಯುಸಿ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಪ್ರೇಮಾಭಿಷೇಕಂ ಚಿತ್ರದ ರಜತ ಮಹೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬರಲೇಬೇಕು ಅಂತ ಬಹಳ ಒತ್ತಾಯ ಮಾಡಿ ರಾಜ್ಕುಮಾರ್ ಅವ್ರನ್ನ ಕರೆದಿದ್ರು ಹೈದರಾಬಾದ್ಗೆ. ರಾಜ್ಕುಮಾರ್ ಅವರು ಹೈದರಾಬಾದ್ಗೆ ಹೋದಾಗ ಅವ್ರಿಗೆ ಆಶ್ಚರ್ಯದಿಂದ ಹೈದರಾಬಾದ್ ಏರ್ಪೋರ್ಟಲ್ಲಿ ನಾಗೇಶ್ವರ ಅವರು ದೊಡ್ಡದೊಂದು ಹಾರ ಇಟ್ಕೊಂಡು ಕಾಯ್ತಾ ಇದ್ರು ಅಂತ. ರಾಜ್ಕುಮಾರ್ ಸರ್ ನೀವು ಯಾಕೆ ಸರ್ ಬರಕ್ಕೆ ಹೋದ್ರಿ, ನಾನೇ ಬರ್ತಾ ಇದ್ದೆ, ನೀವು ಇಲ್ಲಿವರೆಗೂ ಬಂದು ಯಾಕ್ರಿ ನಾವು ಬರಬಾರ್ದ, ರಾಜ್ಕುಮಾರ್ ರಿಸೀವ್ ಮಾಡೋ ಯೋಗ್ಯತೆ ನಮಗಿಲ್ವ ಅಂತ ಕೇಳಿದ್ರು. ಅಯ್ಯೋ ಹಾಗಲ್ಲ ಸರ್ ಅಂತೇಳಿ ಮಾತಾಡ್ತಾ ಹೋದ್ರು. ಆಮೇಲೆ ಫಂಕ್ಷನ್ ಎಲ್ಲ ಆಯಿತು. ಬೀಳ್ಕೊಡ್ಬೇಕಾದ್ರೆ ನಾಗೇಶ್ವರ ಹೇಳಿದ್ದೆ, ರಾಜ್ಕುಮಾರ್ ಅವರು ಒಂದು ಮಾತು ಹೇಳಲ್ಲ, ಚಿನ್ನ ವಜ್ರ ಎರಡು ಬೇರೆನಾ? ಹೌದು ಸರ್ ಬೇರೆ. ಆದರೆ ಆ ಚಿನ್ನ ಹಾಗೂ ವಜ್ರ ಎರಡೂ ಒಂದೇ ಕಡೆ ಇರುವಂಥ ಒಂದು ವಸ್ತು ಇದೆ, ಅದು ಯಾವ್ದು ಗೊತ್ತಾ? ನೀವೇ. ಅಯ್ಯೋ ಏನು ಸರ್ ಈ ಥರ ಹೇಳ್ತಾ ಇದ್ರಿ ಅನ್ನೋದು ನಾಗೇಶ್ವರರಿಗೆ ರಾಜ್ಕುಮಾರ್ ಅವರು. ಇಲ್ಲ, ನನಗೆ ಯಾರು ಮುಖಸ್ತುತಿ ಮಾಡಿ ಏನೂ ಆಗಬೇಕಾಗಿಲ್ಲ, ನನಗೆ ಅನಿಸಿದ್ದೀನಿ ನೇರವಾಗಿ ಹೇಳ್ತೀನಿ, ಎರಡೂ ಇರೋ ಒಂದು ಪ್ರಶಸ್ತವಾದ ವ್ಯಕ್ತಿ ಅಥವಾ ವಸ್ತು ಅಂದರೆ ನಾನು ಇದುವರೆಗೂ ನೋಡಿದ್ದು ನೀವೇ ಅಂತ ಹೇಳಿದ್ರಂತೆ. ಈ ವಿಷಯ ಹೇಳ್ಬಿಟ್ಟು ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಇವಾಗ ಹೇಗೆ ನೋಡ್ಬೇಕಿದೆ ಎರಡನ್ನ? ಆವತ್ತು ನೋಡಿದ್ಯಾ, ಆವತ್ತು ನಾನು ಹೋಗಿ ಮಾತಾಡ್ಸಲೇ ಇಲ್ಲ, ಇವತ್ತು ಹಾರ ಎಲ್ಲ ತೊಗೊಂಬಂದ್ರು. ಅದಲ್ಲವೇ ಅಲ್ಲ ನೋಡಿ, ಆವತ್ತು ಅವರು ಹೆಸರು ಮಾಡಿದರು. ನನ್ನ ಥರ ಸಾವಿರಾರು ಜನ ಅವ್ರಿಗೆ ಸರ್ ನೀವು ದೇವದಾಸು ಪಿಕ್ಚರ್ ಚೆನ್ನಾಗಿ ಮಾಡಿದ್ರಿ ಸರ್ ಅಂತ ಹೇಳ್ತಾರೆ, ಹೇಳಿರ್ತಾರೆ. ನಾವು ನಮ್ಮ ಮಿತಿನ ಅರ್ಥ ಮಾಡ್ಕೋಬೇಕು ಅಂತ. ಆವತ್ತು ನಾನು ಅವರ ಅಭಿಮಾನಿಗಳಲ್ಲಿ ಒಬ್ಬ. ಇವತ್ತು ಈ ಕನ್ನಡಿಗರೆಲ್ಲ ಸೇರಿ ನನಗೊಂದು ಸ್ಥಾನ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟು ಯಾವ ವ್ಯತ್ಯಾಸನೂ ಇಲ್ಲ. ಆ ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನಕ್ಕೆ ಅವ್ರು ಕೊಟ್ಟಿರೋ ಪ್ರೀತಿಗೆ ಗೌರವ ಕೊಟ್ಬಿಟ್ಟು ಅದನ್ನು ಇದನ್ನು ಒಂದೇ ಥರ ತೊಗೋಬೇಕಷ್ಟೇ. ಇದರಲ್ಲಿ ಯಾವುದೇ ಬೇಸರ ಏನೋ ಅಂದ್ಕೊಳ್ಳೋದು ಇವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಎರಡನ್ನೂ ಸಮಾನವಾಗಿ ತಗೋಬೇಕು ಅಂತ ಒಂದು ಮಾತು ಹೇಳೋದು. ಎಷ್ಟು ಚೆನ್ನಾಗಿದೆ ನೋಡಿ ರಾಜ್ಕುಮಾರ್ ಅವರ ಆ ತುಲನಾತ್ಮಕ ದೃಷ್ಟಿ. ಈ ಫೋಟೋ ಹಿಂದಿನ ಕಥೆ ಇದೆ. ಮುಂದಿನ ಸಲ ಇನ್ನೊಂದು ಫೋಟೋ ಹಿಂದಿರೋ ಕಥೆ ಹೇಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ